ಮೂರು ದಿನಗಳ ಕಾಲ ನಡೆದ ಬೆಂಗಳೂರು ಕೌಶಲ್ಯ ಶೃಂಗಸಭೆ ಯಶಸ್ವಿಯಾಗಿ ನಡೆದಿದೆ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಜೀವನೋಪಾಯ ಉದ್ಯಮಶೀಲತೆ ಇಲಾಖೆಯ ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕೌಶಲ್ಯ ಶೃಂಗಸಭೆಯಲ್ಲಿ ವಿವಿಧ ದೇಶದ ಕೌಶಲ್ಯ ಪರಿಣಿತರು, ಉದ್ದಿಮೆದಾರರು, ಶಿಕ್ಷಣ ಸಂಸ್ಥೆಗಳು, ಯುವ ಸಮುದಾಯನೂ ಪಾಲ್ಗೊಂಡಿದ್ರು. ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಕೌಶಲ್ಯ ಅಗತ್ಯತೆಗಳ ಬಗ್ಗೆ ಚರ್ಚಿಸಲಾಯಿತು. ಇನ್ನು ಕೌಶಲ್ಯ ಶೃಂಗಸಭೆಯ ಯಶಸ್ಸಿನ ಬಗ್ಗೆ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್ ಮಾತನಾಡಿದರು. ನಿಗಮದ ಎಂಡಿ ನಾಗರಾಜ್ ಮಾತನಾಡಿ, ಅಂತಾರಾಷ್ಟ್ರೀಯ ಅಗತ್ಯತೆಗೆ ಅನುಗುಣವಾಗಿ ಯುವ ಸಮುದಾಯಕ್ಕೆ ಕೌಶಲ್ಯ ತರಬೇತಿಯ ಅಗತ್ಯತೆ ಇದ್ದು, ಹೊರದೇಶದ ಭಾಷೆಗಳ ಕಲಿಕೆಯೂ ಸಹ ಅಗತ್ಯವಿದೆ ಅಂತ ಹೇಳಿದರು. ಬೆಂಗಳೂರು ಕೌಶಲ್ಯ ಶೃಂಗಸಭೆ 2025 ಬೆಂಗಳೂರಿನಲ್ಲಿ ನಾವು 3 ದಿನಗಳ ಕಾಲ ಆಯೋಜನೆ ಮಾಡಿದ್ದೀವಿ. ಪ್ರಥಮ ಬಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಶೃಂಗಸಭೆಯನ್ನು ಉದ್ಘಾಟನೆ ಮಾಡೋ ಮೂಲಕ ಒಂದು ಶುಭ ಹಾರೈಸಿದ್ದಾರೆ. ರಾಜ್ಯದಲ್ಲಿನ ಒಂದು ಕೌಶಲ್ಯ ಪರಿಸರವನ್ನು ಉತ್ತಮಗೊಳಿಸಬೇಕನ್ನೋ ದೃಷ್ಟಿಯಿಂದ ಈ ಒಂದು ಶೃಂಗಸಭೆಯನ್ನು ಆಯೋಜಿಸಲಾಗಿದೆ. ಶೃಂಗಸಭೆಯ ಪ್ರಮುಖ ಉದ್ದೇಶ ಏನು ಅಂತಂದರೆ, ಕೈಗಾರಿಕೆಗಳು, ಶಿಕ್ಷಣ ಸಂಸ್ಥೆಗಳು, ಕೌಶಲ್ಯ ತರಬೇತಿ ಕೇಂದ್ರಗಳು, ಹೀಗೆ ಕೌಶಲ್ಯ ಪರಿಸರದಲ್ಲಿ ಬರುವಂಥ ಎಲ್ಲ ಒಂದು ಪಾಲುದಾರರು ಏನಿದ್ದಾರೆ ಅವರು ಒಂದೇ ವೇದಿಕೆಯಲ್ಲಿ ಅವರಿಗೆ ಸಂಪರ್ಕ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಪಾಲುದಾರರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿ ಹೇಗೆ ಒಂದು ಕರ್ನಾಟಕವನ್ನು ಕೌಶಲ್ಯ ಕೇಂದ್ರವಾಗಿ ಮಾಡಬೇಕು, ಇಲ್ಲಿ ಕೌಶಲ್ಯ ಪಡ್ಕೊಂಡಂಥ ಒಂದು ಉದ್ಯೋಗಾರ್ಥಿಗಳು ಹೊರಗಡೆ ದೇಶದಲ್ಲೂ ಸಹ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋ ದೃಷ್ಟಿಯಿಂದ ಜರ್ಮನಿಯನ್ನು ಒಂದು ಪಾಲುದಾರ ದೇಶವಾಗಿ ಮಾಡ್ಕೊಂಡಿದ್ದೀವಿ. ಆಸ್ಟ್ರೇಲಿಯಾ, ಸ್ವಿಟ್ಜರ್ಲ್ಯಾಂಡ್, ಇಟಲಿ ಈ ಥರ ದೇಶಗಳು ಸಹ ನಮ್ಮೊಂದಿಗೆ ಭಾಗವಹಿಸಿದೆ. ಕೊರಿಯಾ ದೇಶ ಕೂಡ ನಮ್ಮೊಂದಿಗೆ ಭಾಗವಹಿಸಿದೆ. ಅಲ್ಲಿರುವಂಥ ಉದ್ಯೋಗದ ಬೇಡಿಕೆಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂಥ ಕೌಶಲ್ಯದ ಕ್ಷೇತ್ರದಲ್ಲಿನ ಉತ್ತಮ ಅಭ್ಯಾಸಗಳನ್ನು ಹೇಗಿರಬೇಕು ಅಂತ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಮುಖ್ಯವಾಗಿ ಒಡಿಶಾ ರಾಜ್ಯದಲ್ಲಿ ಒಂದು ಕೌಶಲ್ಯ ಕ್ಷೇತ್ರದಲ್ಲಿ ಉತ್ತಮ ಒಂದು ಸಾಧನೆಗಳನ್ನು ಮಾಡಿದಂಥ ಶ್ರೀಯುತ ಸುಬ್ರತೋ ಬ್ಯಾನರ್ಜಿಯವರು ನಮ್ಮೊಂದಿಗೆ ನಮ್ಮ ಎಲ್ಲ ಒಂದು ಪಾಲುದಾರರೊಂದಿಗೆ ಮಾತನಾಡಿ ಒಂದು ಶುಭ ಹಾರೈಸಿ ಹೋಗಿದ್ದಾರೆ. ಅವರ ಅನುಭವಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಸೊ ಈ 3 ದಿನದಲ್ಲಿ ಕೈಗಾರಿಕೋದ್ಯಮಿಗಳು ಬಂದಿದ್ದಾರೆ ನಮ್ಮ ಜೊತೆ, ಶಿಕ್ಷಣ ಸಂಸ್ಥೆಗಳು ಬಂದಿದೆ, ರಾಜಕೀಯ ನಾಯಕರು ನಮ್ಮೊಂದಿಗೆ ಇದ್ದಾರೆ, ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಮಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ಒಂದು ಕೌಶಲ್ಯ ಕ್ಷೇತ್ರವನ್ನು ಹೇಗೆ ಸುಧಾರಿಸ್ಬೋದು ಮತ್ತು ರಾಜ್ಯವನ್ನು ಹೇಗೆ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು, ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಕೌಶಲ್ಯ ತರಬೇತಿ ನೀಡೋದ್ರ ಮೂಲಕ, ಉದ್ಯೋಗಗಳನ್ನು ಸೃಷ್ಟಿಸೋದ್ರ ಮೂಲಕ ಹೇಗೆ ಒಂದು ಅಭಿವೃದ್ಧಿ ಮಾದರಿಯನ್ನು ಸೃಷ್ಟಿಸ್ಬೋದು ಅನ್ನೋ ದೃಷ್ಟಿಯಿಂದ ಒಂದು ನೀಲನಕ್ಷೆಯನ್ನು ಹಾಕ್ಕೊಡ್ತಾ ಇದ್ದಾರೆ ನಮಗೆ. ಮೊಟ್ಟ ಮೊದಲಾಗಿ ಇವತ್ತು 3ನೇ ದಿನ ಈ ಕೌಶಲ್ಯ ಶೃಂಗಸಭೆ, ಬೆಂಗಳೂರು ಕೌಶಲ್ಯ ಶೃಂಗಸಭೆ ನಡೀತಾ ಇದೆ. ನೀವು ಮೊದಲನೇ ದಿನ ಯಾವ ರೀತಿಯಾಗಿ ಕ್ರೌಡ್ ಇತ್ತು, ಯಾವ ರೀತಿಯಾಗಿ ಜನರು ಬರ್ತಾಯಿದ್ರು, ಟೆಕ್ನಿಕಲ್ ಜನರು ಎಲ್ಲರೂ, ಕೊನೆಯ ದಿನ ಕೂಡ ನೀವು ನೋಡ್ಬೋದು ಈ ಶೃಂಗಸಭೆಗೆ ಭಾಳಷ್ಟು ಜನ ಬರ್ತಾಯಿದ್ದಾರೆ. ಆಮೇಲೆ ಈ ಶೃಂಗಸಭೆ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ನಾವು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಅಥಾರಿಟಿಯವರು ಕೂಡ ನಮ್ಮ ಸಹಯೋಗದಲ್ಲಿ ಕೆಲಸ ಮಾಡಿದ್ದಾರೆ. ಶೃಂಗಸಭೆಯ ಉದ್ದೇಶ ಕೌಶಲ್ಯ ಎಂಬುದು ಎಲ್ಲರಿಗೂ ಬೇಕು, ಆದರೆ ಆ ಕೌಶಲ್ಯ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಇವತ್ತಿನ ದಿನ ನಮ್ಮ ಮಕ್ಕಳು, ಯುವಜನತೆಗೆ ಕೆಲಸ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿರುವ ಕೌಶಲ್ಯಗಳಿಗೂ ಮತ್ತು ಅವರು ಕಲ್ತಿರುವ ಕೌಶಲ್ಯಗಳಿಗೂ ಭಾಳಷ್ಟು ಗ್ಯಾಪ್ ಇದೆ. ಆ ಎಜುಕೇಷನು ಮತ್ತು ಇಂಡಸ್ಟ್ರಿ ನಡುವೆ ಏನು ಬ್ರಿಡ್ಜ್ ಇದೆ ಅಲ್ಲ, ಅದು ನಾವು ಸ್ಕಿಲ್ ಕಲಿಸ್ಕೊಂಡು ಅವ್ರಿಗೆ ಆ ಬ್ರಿಡ್ಜನ್ನು ಫಿಲ್ ಮಾಡ್ತಾಯಿದ್ದೇವೆ. ಈ ಒಂದು ಶೃಂಗಸಭೆಯಲ್ಲಿ ನಾವು ಭಾಳಷ್ಟು ಜನ ಕೈಗಾರಿಕಾ ಸಂಸ್ಥೆಗಳನ್ನು ಕರೆದಿದ್ದೀವಿ, ಆಮೇಲೆ ಯೂನಿವರ್ಸಿಟೀಸನ್ನು ಕರೆದಿದ್ದೀವಿ, ಆಮೇಲೆ ಯುವಕರು ಬಂದಿದ್ದಾರೆ, ಇಂಡಸ್ಟ್ರಿಯಲಿಸ್ಟು, CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸು, COOಸು, CTOಸು, ಆಮೇಲೆ ನಮ್ಮ IT-BT ಕಂಪನಿಯಲ್ಲಿರುವ ಎಷ್ಟೊಂದು ಕಂಪ್ನಿಗಳಿದೆ. ಬೆಂಗಳೂರು ಇಸ್ IT ಹಬ್ ಅಂತ ಹೇಳ್ತಾರಲ್ವ, ಆ ಕಂಪನಿಗಳ ಮುಖ್ಯಸ್ಥರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಈ 2 ದಿನದಲ್ಲಿ ಏನೆಲ್ಲ ನಾವು ರೌಂಡ್ ಟೇಬಲ್ ಡಿಸ್ಕಷನ್ ಆಗಿದೆ ಅಂದರೆ, ಇವತ್ತಿನ ದಿನ ಟೆಕ್ನಾಲಜಿ 3 ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಲ ಚೇಂಜ್ ಆಗ್ತಾಯಿದೆ, ಬದಲಾಗ್ತಾಯಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾಯಿದೆ,
ಆಲ್ರೆಡಿ ಬಂದಿದೆ. ಆದರೆ ನಮ್ಮ ಮಕ್ಕಳಿಗೆ ಅದನ್ನು ಯಾವ ರೀತಿಯಾಗಿ ಇದು ಕೆಲಸ ಕೊಡ್ಬೋದು, ಅವ್ರಿಗೆ ಯಾವ ರೀತಿಯಾಗಿ ಅಪ್ಗ್ರೇಡ್ ಆಗಬೇಕು ಅಂತ ಹೇಳಿ ಈ ಶೃಂಗಸಭೆಯಲ್ಲಿ ಡಿಸ್ಕಷನ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೌಶಲ್ಯಗಳು ಯಾವುದು ಬೇಕು, ಕರ್ನಾಟಕದಲ್ಲಿ ಜಿಲ್ಲೆವಾರ ಕೌಶಲ್ಯಗಳು ಯಾವ ರೀತಿಯಾಗಿ ಬೇಕಾಗಿರುತ್ತೆ, ಹಾಗೂ ನಮ್ಮ ರಾಜ್ಯವನ್ನು ಇಡೀ ಭಾರತದ ಕೌಶಲ್ಯ ರಾಜ್ಯ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ಈ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಮಾಡ್ತಾಯಿದ್ದೀವಿ.